ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಈಗ ವಾರ್ಡ್ ನಂಬರ್ 10 ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ತಾಸಫ್ ಖಾನ್ ಅವರಿದ್ದಾರೆ. ಅವರ ಜೊತೆ ವೇಮಗಲ್ ಕುರ್ಗಾಡ್ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಮತ್ತೆ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಎಲ್ರಿಗೂ. ತಮ್ಮ ಹೆಸರು ಅಣ್ಣ? ನನ್ನ ಹೆಸರು ತಾಸಿಫ್ ಖಾನ್ ಅಂತ. ನಾನು ಹಾರ್ಜನಹಳ್ಳಿ 10ನೇ ನಂಬರ್ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಆಕಾಂಕ್ಷಿ ಆಗಿದ್ದೀನಿ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ. ನನ್ಗೆ ಟಿಕೆಟ್ ಕೊಟ್ರೆ ನಾನು ಮುಂಚೆಯಿಂದ 10 ವರ್ಷದಿಂದ ನಾನು ಆಲ್ರೆಡಿ ಜನಗಳ ಸೇವೆ ವರ್ಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇನ್ನ ನಮ್ಮ ಮಂಜಣ್ಣ ಅವರಿದ್ದಾರೆ, ಅನಿಲ್ ಅಣ್ಣ ಅವರಿದ್ದಾರೆ. ಅವ್ರ ಸಹಕಾರ ತಕೊಂಡು ಇನ್ನೂ ಸ್ವಲ್ಪ ಕೆಲಸಗಳು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟಿಕೆಟ್ ಆಕಾಂಕ್ಷಿಯಾಗಿ ಕೇಳಿದ್ದೀನಿ. ಅದು ನನ್ಗೆ ಕೊಡ್ಬೇಕಂತ ನಿಮ್ ಪ್ರೆಸ್ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ತಮ್ಮ ಹಿನ್ನೆಲೆ ಹೇಳ್ಬೋದಣ್ಣ? ತಮ್ಮ ಕುಟುಂಬದ ಹಿನ್ನೆಲೆ? ನನ್ನ ಕುಟುಂಬದ ಹಿನ್ನೆಲೆ ನಮ್ಮ ಅಣ್ಣ ಎಲ್ಲ ಅಫಿಷಿಯಲ್ಸ್. ನಾನು ಒಂದು ಮೊಬೈಲ್ ಅಂಗಡಿ ಹಾಕೊಂಡಿದ್ದೆ. 10 ವರ್ಷದ ಹಿಂದೆ ನಾನು ಇದೇ ತರ ಟಿಕೆಟ್ ಆಕಾಂಕ್ಷಿಗೆ ಬಂದು ಅಂಗಡಿ ಮಾರ್ಬಿಟ್ಟು ಬಂದು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಇದ್ ಮಾಡಿದೆ. ಹಾರ್ಜನಹಳ್ಳಿಯಲ್ಲಿ ಮೆಂಬರ್ ಆಗೋದಕ್ಕೆ ಇದ್ ಮಾಡಿದೆ. ಆಗ ನಮ್ಮೂರಲ್ಲಿ ಎಲ್ಲಾರು ಮಾತಾಡಿ, ನಿನ್ಗೆ ನೆಕ್ಸ್ಟ್ ಟೈಮ್ ಚಾನ್ಸ್ ಕೊಡ್ತೀರಿ, ಈ ಸತಿ ನಮ್ಮ ಸಮುದಾಯಕ್ಕೆ ನೀವು ನನಗ್ ಬಿಟ್ಕೊಡ್ಬೇಕು ಈ ಸತಿ ಅಂತ ಹೇಳಿದಾಗ ಎಲ್ಲರ ಮಾತು ಮನಗೊಂಡು ನಾನು ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ಈ ಸತಿ ನನ್ಗೆ ಅವಕಾಶ ಮಾಡಿಕೊಟ್ಟಿ ಅಂತ ನಾನು ಅವರಲ್ಲೂ ಕೇಳ್ಕೊಂತೀನಿ. ನಮ್ಮೂರ ಹಿರಿಯರು ಎಲ್ಲರ ಹತ್ರನೂ ಕೇಳ್ಕೊಳಕ್ ಇದ್ ಮಾಡ್ತಾ ಇದೀನಿ. ನಮ್ಮ ಹೈಕಮಾಂಡ್ ಇಂದಾನು ನನ್ಗೆ ಟಿಕೆಟ್ ಕೊಡ್ಬೇಕಂತ ನಾನು 10 ವರ್ಷದಿಂದ ನನ್ನ ಮೊಬೈಲ್ ಅಂಗಡಿ ಮಾರ್ಬಿಟ್ಟು ನಾನು ಈ ಇದ್ರಿಗೆ ಬಂದಿದ್ದು. ನಿಮ್ಮ ವಾರ್ಡ್ ನಂಬರ್ 10 ಹಾರ್ಜನಹಳ್ಳಿ ಈಗಾಗಲೇ ಕಾಂಗ್ರೆಸ್ ಬಲಿಷ್ಠವಾಗಿದೆ. ಯಾಕಂದ್ರೆ ನಿಮ್ಮ ಮುಸಲ್ಮಾನ ಸಮುದಾಯನೇ ಅಲ್ಲಿ ಹೆಚ್ಚಿಗೆ ಇರೋದು. 17 ವಾರ್ಡ್ ಇದೆಯಲ್ವಾ? 17 ವಾರ್ಡ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇಲ್ಲ ಇದೆ. ಹೌದು, 17 ವಾರ್ಡ್ ಅಲ್ಲಿ ನಮ್ಗೆ ಅವಕಾಶ ಇರೋದು. ಇನ್ನ ಕ್ಯಾಲೂರ್ ಕ್ರಾಸ್ ಇದೆ, ಆಮೇಲೆ ವೇಂಗ್ಬಲ್ ಅಲ್ಲಿ ಅವಕಾಶ ಇದೆ, ಮಡವಾಳ ಇದೆ. 4 ಜಾಗದಲ್ಲಿ ಅವಕಾಶ ಇದೆ. ನಮ್ಮ ಸಮುದಾಯಕ್ಕೆ ಕೊಡ್ಬೇಕಂತ ನಾನು ನಮ್ಮ ಹೈಕಮಾಂಡ್ಗೆ ಕೇಳ್ಕೊಂತೀನಿ. ಮತ್ತೆ ಇದು ನಮ್ಗೆ SC ಸಮುದಾಯದಾಗ್ಲಿ, ಎಲ್ಲ ಸಮುದಾಯದವ್ರು, ಸವಿತಾ ಸಮಾಜದವ್ರಾಗ್ಲಿ, ಎಲ್ಲ ಸಮಾಜದವ್ರು ನನ್ಗೆ ಸಪೋರ್ಟ್ ಮಾಡ್ತಾರೆ. ಬಲ್ಜಿಗ ಸಮಾಜ ಅವರು ಮಾಡ್ತಾರೆ. ಮತ್ತೆ ಎಲ್ಲಾ ಸಮುದಾಯದವರು ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಊರಲ್ಲಿ. ಈಗ ನಿಮ್ಗೆ 4 ಜನ ಆಕಾಂಕ್ಷಿಗಳಿದ್ದಾರೆ ನಿಮ್ಮೂರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ 4 ಜನಕ್ಕಿಂತ ನೀವೇನ್ ವಿಭಿನ್ನ? ನೀವ್ ಯಾಕೆ ವಿಭಿನ್ನ? ಅವ್ರಿಗಿಂತ ನೀವ್ ಹೇಗೆ? ನಾನು ಮುಂಚೆಯಿಂದ 10 ವರ್ಷದಿಂದ ನಾನು ಆಲ್ರೆಡಿ ಜನಗಳ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸೋಷಿಯಲ್ ವರ್ಕ್ ನಾನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. 10 ವರ್ಷದಿಂದ ನಾನು ಒಂದು ರೋಡ್ ಕೆಲಸ ಆಗಿರ್ಲಿ, ಒಂದು ಡ್ರೈನ್ ಕೆಲಸ ಆಗಿರ್ಲಿ, ವಿಭಿನ್ನ ಕೆಲಸಗಳು ಯಾವ್ದು ನನ್ಗೆ ಜನಗಳು ಬಂದು ಮನವಲ್ಲಿ ಹೇಳ್ತಾರೆ ಆ ಕೆಲಸ ನಾನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಇನ್ನ ನನ್ಗೆ ಅವಕಾಶ ಮಾಡಿಕೊಟ್ರೆ, ನಾನು ಒಂದು ಇದಕ್ಕೂ ಹೋದ್ರೆ, ನಾನು ಗೆದ್ದು ಮುಂದೆ ಬಂದ್ರೆ ಇನ್ನ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ನಾನು ಬಯಸ್ತೀನಿ. ನಿಮ್ಮ ಹಾರ್ಜನಹಳ್ಳಿದಲ್ಲಿ ಸುಮಾರು ಎಷ್ಟು ಓಟ್ ಇದೆಯಣ್ಣ? ಹಾರ್ಜನಹಳ್ಳಿಲಿ 558 ಓಟ್ ಇದೆ. ತಮ್ಮ ಸಮುದಾಯದ ಓಟ್ ಎಷ್ಟಿದೆ ಅಲ್ಲಿ? ನಮ್ಮ ಸಮುದಾಯದ ಓಟು 240 ಇಂದ 50 ಇದೆ. 240ರಿಂದ 50 ಓಟ್ನಲ್ಲಿ ನೀವು ಗೆಲ್ಲೋದಕ್ಕಾಗಲ್ಲ. ಬೇರೆ ಸಮುದಾಯಗಳ ವಿಶ್ವಾಸ ಎಲ್ಲ ನಿಮ್ಗೆ ಇದೆಯಾ ಅಂತ? ಇದೆ ನನ್ಗೆ. ಬೇರೆ ಸಮುದಾಯದ ವಿಶ್ವಾಸ ಎಲ್ಲ ನನ್ಗಿದೆ. ಎಲ್ಲರೂ ನನ್ಗೆ ಸಹಕಾರ ಕೊಡ್ತಾರಂತ ನನ್ನ ನಂಬಿಕೆನೂ ಇದೆ. ನೀವು ಕೊನೆಯದಾಗಿ ನಿಮ್ಮ ಹೈಕಮಾಂಡ್ ಆದ ಲೋಕಲ್ ಹೈಕಮಾಂಡ್ ಅನಿಲ್ ಕುಮಾರ್ ಸಾಹೇಬ್ ಅವರಿಗೆ, ಕೊತ್ತೂರು ಮಂಜುನಾಥ್ ಅವರಿಗೆ ಏನಂತ ವಿನಂತಿ ಮಾಡ್ಕೊಂತೀರಾ ಅಂತ? ಅದೇ, ನನಗೆ ಟಿಕೆಟ್ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊಂತೀನಿ. ನಾನು ಮುಂಚೆಯಿಂದ ನಾನು ಆಲ್ರೆಡಿ ಗುರ್ತಿಸ್ಕೊಂಡಿದ್ದೀನಿ. ಮತ್ತೆ ನಾನು ಕೆಲಸನೂ ಮಾಡ್ಕೊಂಡ್ ಬಂದಿದ್ದೀನಿ. ನನ್ಗೆ ಅವರು ಟಿಕೆಟ್ ಕೊಡ್ತಾರಂತ ನನ್ಗೆ ನಂಬಿಕೆ ಇದೆ. ಟಿಕೆಟ್ ಕೊಟ್ರೆ ಇನ್ನ ನನ್ಗೆ ಅನುಕೂಲ ಆಗುತ್ತೆ. ನಾನು ಮುಂದೆ ಇನ್ನ ಕೆಲಸಗಳು ಮಾಡೋದಕ್ಕೂ ಇದಾಗುತ್ತೆ. ಒಂದ್ ವೇಳೆ ನಿಮ್ದು ಟಿಕೆಟ್ ಕೊಟ್ರು ಜನಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ? ನಿಮ್ಮೂರಿಗೆ ಏನ್ ಸಮಸ್ಯೆಗಳಿದಾವೆ? ರೋಡ್ಸ್ ಇದೆ ನಮ್ಮೂರಲ್ಲಿ, UGD ಲೈನ್ ಮಾಡ್ಬೇಕಾಗಿದೆ ಇಲ್ಲಿ ನಮ್ಮ ಇದ್ರಲ್ಲಿ. ಮತ್ತೆ ಇದು ನಮ್ಮ ಕೃಷ್ಣ ಬೈರೇಗೌಡರು, ಅವ್ರ ಅಪ್ಪ ಬೈರೇಗೌಡರು ಇದು ಸೈಟ್ಗಳು ಕೊಟ್ಟಿದ್ದಾರೆ. ಆ ಸೈಟ್ಗಳಿಗೆ ಖಾತೆ ಆಗ್ತಾ ಇಲ್ಲ. ಆ ಸೈಟ್ಗಳದ್ದು ಖಾತೆ ಮಾಡೋದಕ್ಕೆ ನಾನು ಅದನ್ನ ಆಗ್ಲೇ MLA ನಮ್ಮ ಮಂಜಣ್ಣ ಅವ್ರಿಗೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಅದನ್ನು ಮತ್ತೆ
ಊರಲ್ಲೂ ಇನ್ನ ಲೈನ್ಸ್ ಇದು ರೋಡ್ಗಳು ಎಲ್ಲ ಸ್ವಲ್ಪ ಹಾಳಾಗಿದ್ದಾವೆ. ಆ ರೋಡ್ಸ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಕೆಲವು ಮನೆಗಳಲ್ಲಿ ನಲ್ಲಿಗ್ಲಿಲ್ಲ, ನೀರ್ ನಲ್ಲಿ ಇಲ್ಲ, ಅದು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮ ಈ ಕಾನೆಗೆ ರೈತರು ಕಾನೆಗೆ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ಸ್ ಇಲ್ಲ, ಆ ರೋಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ಒಂದು ಲೇಔಟ್ ಆಗಿದೆ ನಮ್ಮೂರಲ್ಲಿ. ಆ ಲೇಔಟ್ ಗೋಡೆ ಆಗ್ಬಿಟ್ಟಿದ್ದಾರೆ. ರೈತರು ನಮ್ದು ಅವ್ರ ಜಮೀನ್ಗೆ ಹೋಗ್ಬೇಕಾದ್ರೆ ಅವ್ರ ಅಡ್ಡ ಹಾಕಿದಾರೆ, ಸುತ್ಕೊಂಡ್ ಹೋಗ್ಬೇಕು. ಅದು ನಾನು ಲೇಔಟ್ ಅವ್ರ ಹತ್ರ ಮಾತಾಡಿ, ನಮ್ಮ ಸಿಒ ಅವ್ರ ಹತ್ರ ಮಾತಾಡಿ ಅದನ್ನ ಬಿಡುಗಡೆ ಮಾಡಿ ಆ ರೋಡ್ ಇಂದ ರೈತರಿಗೆ ಹೋಗೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನ ಬೇಜಾನ್ ಕೆಲ್ಸಗಳಿದ್ದಾವೆ, ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಕೊನೆಯದಾಗಿ ನಿಮ್ಮ ವಾರ್ಡ್ನ ಮತದಾರರಿಗೆ ಹೇಳೋದೇನು ಒಂದ್ ವೇಳೆ ಪಕ್ಷದಲ್ಲಿ ಟಿಕೆಟ್ ಸಿಕ್ಕರೆ? ನನ್ಗೆ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿದ್ರೆ ಪಕ್ಷ ಅನ್ನೋದು ಮರ್ತು ನಾನ್ ಮನುಷ್ಯನ ಯಾವ ತರ ಅಂತ ನೋಡ್ಕೊಂಡು ನನ್ಗೆ ನೀವು ವೋಟ್ ಕೊಡ್ಬೇಕಂತ ನಾನು ವಿನಂತಿಸ್ಕೊಡ್ತೀನಿ. ಪಕ್ಷ ಬಿಟ್ಟು ನನ್ಗೆ ನಾನ್ ಮನುಷ್ಯ ಯಾವ ತರ ನಿಮ್ಗೆ ಅನುಕೂಲ ಮಾಡಿದ್ದೀನೋ ಇಲ್ಲ, ಅದು ನೀವು ಯೋಚನೆ ಮಾಡಿ ನನ್ಗೆ ಪಕ್ಷದ ತರ ನೀವು ನೋಡ್ಬೇಡಿ. ನಮ್ಮೂರ್ ಮನುಷ್ಯನು ಯಾವ ತರ ನಮ್ಗೆ ಇದ್ ಮಾಡ್ತಾನೆ ಅದು ನೀವು ನೋಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಒಂದ್ಸರಿ ಹೇಳ್ಬೋದು. अस्सलाम वालेकुम सभी न्यूज़ चैनल वाले और हमारे गांव के पूरे उन सबको मैं क्या बोलना चाहता हूँ, मुझे कांग्रेस में टिकट आकांक्षी नहीं हूँ मैं. मुझे टिकट दिए तो मैं और भी ज़्यादा काम करने का बहुत कोशिश करने का हूँ. मैं ऑलरेडी पहले से भी करता हुई हूँ, अभी करने की कोशिश कर रहा हूँ. मैं दो बात बोलता हूँ, मैं तुम्हारे से गुजारिश करता हूँ, मुझे टिकट मिली बात तो पूरा सपोर्ट तुम्हें मुझे देना कर तो बोल. ಧನ್ಯವಾದಗಳು ಸ್ನೇಹಿತರೆ.